ಸಮಯವಿಲ್ಲೋರಂತೆ ಮೌನ ಭ್ರಮೆಯ ಬಿಗುಹಿನ ಕೇರಿ ಕೇರಿಯ ಕುಮತಿಗಳ ಗುಜುಗುಜಿನ ಗುಪ್ತದ ಮುಸುಕುಗೈದುಗಳ ತಮಗೆ ಬಿರುದುಗಳ ಗಣಿಕಾರಮಣ ವೈರದ ಹೆಚ್ಚು ಕುಂದಿನ ಸಮರ ಭಟರಿರಿದಾಡಿದರು ನಿರ್ನಾಮ ಭಾವದಲ್ಲಿ. ಸ್ತ್ರೈನ ಚೇಷ್ಟಿತನೆಂದು ಕೆಲವರು ಕಾಣೆ ವರಸನನೆಂದು ಕೆಲರ ಕ್ಷೀಣ ರೋಗಿತನೆಂದು ಕೆಲರು ವಿಷಪ್ರಯೋಗದಲ್ಲಿ ಪ್ರಾಣಶೋಷಿತನೆಂದು ಕೆಲವರು ಜಾಣಿನೂಹೆಯ ಜನದ ನೆನಹಿನ ಸಾಣೆಯಲಿ ಸವಯಿತ್ತು ಕೌರವ ನೃಪನ ನಿರ್ದೇಶ. ಅಕಟ ಕೌರವರಾಯ ರಾಜನ್ಯಕ ಶಿರೋಮಣಿ ಇರಲು ಧರೆ ರಾಜಕವಿಹೀನ ವಿಡಂಬವಾಯ್ತಿ ಶಿವ ಶಿವಾಯನುತ. ಸಕಲ ದಳ ನಾಯಕರು ಮಂತ್ರಿ ಪ್ರಕರ ಚಿಂತಾಂಬುಧಿಯೊಳಿದ್ದಿರೆ ಶಕುನಿ ಬಂದನು ಕೌರವೇಂದ್ರನ ರಾಜಮಂದಿರಕ್ಕೆ. ಕರೆದು ಬಾಗಿಲವರಿಗೆ ತನ್ನಯ ಬರವನರುಹಿಸಲವರು ರಾಯನ ಹೊರಗೆ ಬಂದರು ನುಡಿದ ರಂಗೈ ತಳದ ಬಾಯ್ಗಳಲ್ಲಿ. ಅರಸ ಭಿನ್ನಹ ಮಾಮದೇವರು ದರುಶನಾರ್ಥಿಗಳೆನಲು ಮನದಲ್ಲಿ ಕುರು ನೃಪತಿ ಚಿಂತಿಸುತ್ತ ಬರ ಹೇಳೆಂದು ನೇಮಿಸಿದ. ಹೊಕ್ಕನೀತನು ಕೌರವೇಂದ್ರನ ನೆಕ್ಕಟಿಯೊಳಿರೆ ಕಂಡು ನುಡಿಸಿದ ನಕ್ಕ ಜದರುಜ ಏನು ಮಾನಸವೋ ಶರೀರಜವೋ ಮುಕ್ಕುಳಿಸಿಕೊಂಡಿರದಿರಾರಿಗೆ ಸಿಕ್ಕಿದೆಯೋ ಸೀಮಂತಿಯರಿಗೆ ಮಕ್ಕಳಾಟಿಕೆ ಬೇಡ ನುಡಿದೃತ ರಾಷ್ಟ್ರನಾಣೆಂದ. ರಾಜನೇ ಹೀಗಾದ ಮೇಲೆ ಕೇರಿಗಳಲ್ಲೂ ದುಷ್ಟರು ಗುಜುಗುಜು ಮಾಡುತ್ತಾ ಮುಸುಕಿನೊಳಗೆ ಆಯುಧಗಳನ್ನು ಇಟ್ಟು ಹೊಂಚು ಹಾಕಿದರು. ತಮಗೆ ಬಂದ ಬಿರುದುಗಳ ಮೇಲೆ ಪರಸ್ಪರ ಮತ್ಸರವನ್ನು ಗಣಿಕೆಯರನ್ನು ಪಡೆಯಲು ವೈರವನ್ನೂ ಬೆಳೆಸಿಕೊಂಡು ನಿರ್ನಾಮರಾಗುವಂತೆ ಕಾದಾಡಿದರು. ಇದಾವುದೋ ಸ್ತ್ರೀ ಸಂಬಂಧವಾದ ವ್ಯವಹಾರದಲ್ಲಿ ರಾಜನು ಹೀಗಾದನೆಂದು ಕೆಲವರು, ಏಕೋ ದೊರೆಯು ಕಾಣುತ್ತಿಲ್ಲವೆಂದು ಕೆಲವರು, ಗುಣವಾಗದ ಯಾವುದೋ ರೋಗಪೀಡಿತನಾಗಿದ್ದನೆಂದು ಕೆಲವರು, ವಿಷಪ್ರಯೋಗದಿಂದ ಪ್ರಾಣವೇ ಉಳಿಯುತ್ತಿಲ್ಲವೆಂದು ಕೆಲವರು ಊಹಿಸಲಾರಂಭಿಸಿದರು. ಕೌರವನ ವರ್ತನೆ ಆದೇಶಗಳು ಜನರ ಊಹೆಯಲ್ಲಿ ಬಗೆಬಗೆಯಾಗಿ ಹೊರಹೊಮ್ಮಿದವು. ಕೌರವನ ಮಂತ್ರಿಗಳು ಸೇನಾಧಿಪತಿಗಳು ರಾಜಕುಲ ಶಿರೋಮಣಿಯಾದ ದುರ್ಯೋಧನನು ಇದ್ದೂ ರಾಜ್ಯವು ರಾಜನಿಲ್ಲದ ಹಾಗಾಗಿದೆ ಎಂದು ಚಿಂತಿಸುತ್ತಿದ್ದರು. ಆಗ ಶಕುನಿಯು ಕೌರವನ ಅರಮನೆಗೆ ಬಂದನು. ತನ್ನ ಆಗಮನವನ್ನು ರಾಜನಿಗೆ ತಿಳಿಸೆಂದು ಶಕುನಿಯು ಹೇಳಲು ದೂತರು ದುರ್ಯೋಧನನ ಬಳಿಗೆ ಬಂದು ಬಾಯಲ್ಲಿ ಅಂಗೈಯನ್ನಿಟ್ಟು, ದೊರೆಯೇ, ನಿಮ್ಮ ಮಾವಂದಿರು ನಿಮ್ಮನ್ನು ನೋಡಲೆಂದು ಬಂದಿದ್ದಾರೆ ಎಂದು ಹೇಳಿದರು. ಕೌರವನು ಚಿಂತಿಸುತ್ತಾ ಅವರನ್ನು ಬರಹೇಳು ಎಂದು ಅಪ್ಪಣೆಯನ್ನು ಕೊಟ್ಟನು. ಶಕುನಿಯು ಒಳಹೊಕ್ಕು ಒಂದು ಮೂಲೆಯಲ್ಲಿದ್ದ ಕೌರವನನ್ನು ಕಂಡು, ಇದೇನು ಆಶ್ಚರ್ಯಕರ ರೋಗ, ಇದು ಮಾನಸಿಕವೋ ಶರೀರದ್ದೋ, ಇದನ್ನು ಒಳಗಿಟ್ಟುಕೊಂಡಿರಬೇಡ, ಯಾರಾದರೂ ಹೆಂಗಸಿಗೆ ಮನಸ್ಸನ್ನು ತೆತ್ತೆಯೋ ಹೇಗೆ, ಇಂತಹ ಹುಡುಗಾಟ ಬೇಡ, ಮಾತನಾಡೋ ಎಂದು ಹೇಳಿದನು.